टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತಷ್ಟು ಪುಟಾಣಿಗಳಿದ್ದಾರೆ. ಹೇಗಿದೆ ಜೋಶು? ಇವತ್ತಿನ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಫಾರ್ಮಲ್ಲಿ ಬರ್ತಾರಂತ ನನಗೆ ತುಂಬ ನಂಬಿಕೆ ಇದೆ. ಯಾಕಂದರೆ ಪಾಕಿಸ್ತಾನ ಬೌಲರ್ಸ್ ಅಂದರೆ ಎಲ್ರಿಗೂ ಸಹ ನಡ್ಕ ಹುಟ್ಟಿಸುವಂಥದ್ದು. ಆದರೆ ಅವರು ಡಿಫೆನ್ಸ್ ಮಾಡಿ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಗೆಲ್ತಾರೆ ಇಂಡಿಯಾ. ಇಂಡಿಯಾ ಗೆಲ್ದೇ ಗೆಲ್ತಾರೆ. ಈ ಸಲ ಇಂಡಿಯಾ ಗೆದ್ದೇ ಗೆಲ್ತಾರೆ. ಹೋದ ಸಲ ಇಂಡಿಯಾ ಸೋತಿದ್ರು ಪಾಕಿಸ್ತಾನ ಮೇಲೆ. ಈ ಸಲ ವಿರಾಟ್ ಮತ್ತು ರೋಹಿತ್ ಶರ್ಮಾ ಸೆಂಚುರಿ ಹೊಡೆದೇ ಹೊಡಿತಾರೆ. ಈ ಸಲ ಇಂಡಿಯಾ ಗೆಲ್ಲುತ್ತೆ. ಯಾರು ನಿಮ್ಮ ಫೇವರೇಟ್? ವಿರಾಟ್. ಸೊ ಫಾರ್ಮಲ್ಲಿ ಇಲ್ವಲ್ಲ ವಿರಾಟ್? ಅದೇ ಏನು ಮಾಡೋಕ್ಕಾಗಲ್ಲ. ತುಂಬ ಜೋಶ್ ಇದೆ ನನಗಂತೂ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ತುಂಬ ಎಲ್ಲರಿಗೂ ಜೋಶ್ ಇರುತ್ತೆ. ಈ ಹೋದ ಸಲ ಇಂಡಿಯಾ ಮತ್ತು ಪಾಕಿಸ್ತಾನ ಸೋತಿದ್ರು, ಈ ಸಲ ಗೆದ್ದೇ ಗೆಲ್ತಾರೆ. 100ಕ್ಕಿಂತ ಮೇಲೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ವಿರಾಟ್ ಕೊಹ್ಲಿ. ಸೊ ಫಾರ್ಮಲ್ಲೇ ಇಲ್ಲಲ್ಲ ಅವರು, ಈ ಸಲ ಫಾರ್ಮ್ ಏನೂ ಮಾಡೋಕ್ಕಾಗಲ್ಲ. ಹೇಳಿ ಸರ್, ಹೇಗಿದೆ ಜೋಶು? ಸರ್ ಅದೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಎಲ್ರಿಗೂ ಜೋಶ್ ಇದ್ದೇ ಇರುತ್ತೆ. ಎಲ್ಲ ಹೇಳ್ತಾರೆ ವಿರಾಟ್ ಕೊಹ್ಲಿ ಫಾರ್ಮ್ ಇಲ್ಲ ಅಂತಾರೆ. ಪಾಕಿಸ್ತಾನ ಅಂದರೆ ಪಕ್ಕ ಫಾರ್ಮ್ ಬರ್ದೇ ಬರ್ತಾರೆ. ಶುಭ್ಮನ್ ಗಿಲ್ಲು 2 ಮ್ಯಾಚಿಂದ ಒಳ್ಳೆ ಫಾರ್ಮಲ್ಲಿದ್ದಾರೆ. ರೋಹಿತ್ ಶರ್ಮಾ ಫಾರ್ಮಲ್ಲಿ ಬಂದೇ ಬರ್ತಾರೆ. ಇಂಡಿಯಾ ಗೆಲ್ಲುತ್ತೆ ಸರ್. ಈಗ ಲಾಸ್ಟ್ ಟೈಮು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಡಿಯಾ ಸೋತಿದ್ರು. ಸೊ ಆ ಸೇಡನ್ನು ತೀರಿಸ್ಕೊಳ್ತಾರೆ. ಇಂಡಿಯಾ ಯಾವಾಗಲೂ ಅದಕ್ಕೆ ಹೆಸರು ಮಾಡಿರೋದು, ರಿವೆಂಜ್ ತೀರಿಸ್ಕೊಳ್ಳೋಕ್ಕೇನೆ. ಅದು ಪಾಕಿಸ್ತಾನ ಮೇಲೆ ಅಂದರೆ ಪಕ್ಕ ತೀರಿಸ್ಕೋತಾರೆ. ಯಾರು ಪರ್ಫಾರ್ಮ್ ಮಾಡ್ಬೋದು ಇವತ್ತಿಂದ? ಅದೇ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ಲು, ಕೊಹ್ಲಿ ಪಕ್ಕ ಮಾಡ್ತಾರೆ. ಶಮಿನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಒಳ್ಳೆ ವಿಕೆಟ್ಸು ಬರುತ್ತೆ. ಬುಮ್ರಾ ಮಿಸ್ ಮಾಡ್ಕೋದಾಗಿರ ಅಂತ? ಅದೇ ಬುಮ್ರಾ ಮಿಕ್ಸ್ ಆಗ್ತಿದೆ. ಆದರೆ ಒಳ್ಳೆ ರಿಪ್ಲೇಸ್ಮೆಂಟ್ ಶಮಿ ಸಿಕ್ಕಿದ್ದಾರೆ. ಮಾಡ್ತಾರೆ ಚೆನ್ನಾಗಿ. ಹೇಗಿರ್ಬೇಕು ಮ್ಯಾಚ್ ಇವತ್ತು ಇಂಡಿಯಾ ಪಾಕಿಸ್ತಾನ? ಮ್ಯಾಚ್ ಕಾಂಪಿಟೇಟಿವ್ ಆಗಿರಬೇಕು. ಒನ್ ಸೈಡೆಡ್ ಮ್ಯಾಚ್ ಬೇಡ. ಒನ್ ಸೈಡೆಡ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ನೋಡಿ ಬೇಜಾರಾಗ್ಬಿಟ್ಟಿದೆ. ಕಾಂಪಿಟೇಟಿವ್ ಆಗಿದ್ರೆ ನೋಡೋಕ್ಕೆ ಜೋಶ್ ಇರುತ್ತೆ. ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಒಳ್ಳೆ ಬ್ಯಾಟಲ್ಲಿ ಇರಬೇಕು, ಬ್ಯಾಟರ್ಸ್ ಮತ್ತು ಬೌಲರ್ಸ್ ಮಧ್ಯ ಅಂಥ ಮ್ಯಾಚ್ ಬೇಕು ಸರ್. ಈಗ ವಿರಾಟ್ ಕೊಹ್ಲಿ ಫಾರ್ಮಲ್ಲಿಲ್ಲ. ಸೊ ರನ್ ಹೊಡಿಲಿಕ್ಕೆ ಸಾಕಷ್ಟು ತಿಣ್ಕಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚು. ಗ್ರೇಟ್ ಪ್ಲೇಯರ್, ಯಾವಾಗ ಬೇಕಾದ್ರೂ ಫಾರ್ಮಿಗೆ ಬರ್ಬೋದು ಅವರು. ಈಗ ಇಂಡಿಯಾ ಪಾಕಿಸ್ತಾನ ಅಂದರೆ ಕೇಳಂಗೆ ಇಲ್ಲ ಅವ್ರನ್ನ. ಸುಮಾರು ಸತಿ ಕಮ್ಬ್ಯಾಕ್ ಮಾಡಿದ್ದಾರೆ, ಸ್ಕೋರ್ ಮಾಡಿದ್ದಾರೆ, ಟೀಮ್ನ ಗೆಲ್ಸ್ಕೊಟ್ಟಿದ್ದಾರೆ. ಅದೇ ಥರ ಇವತ್ತು ಮಾಡ್ತಾರೆ ಅವರು. ಯಾಕಂದರೆ ಬೆಳಗ್ಗೆ ನೆಟ್ಸ್ ಎಲ್ಲ ನೋಡಿದಾಗ ಐಸ್ ಪ್ಯಾಕ್ ಇಟ್ಕೊಂಡಿದ್ರು ಅಂತ ಅದೊಂದು ಆತಂಕ ಇದೆ. ಎಲ್ಲೋ ಒಂದು ಕಡೆ ಆಡಲ್ಲ ಅಂತ ಬೇಜಾರಿದೆಯಾ ಅಂತ? ಮೇ ಬಿ ಇಂಜುರಿ ಆಗಿಲ್ಲ ಅಂದರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ಒಳ್ಳೆ ಮ್ಯಾಚ್ ನೋಡ್ಬೋದು. ಒಳ್ಳೆ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಕಡೆಯಿಂದ. ಮಿಸ್ ಮಾಡ್ಕೊಡ್ತೀರಾ ಅಂತ? ಮಿಸ್ ಮಾಡ್ಕೊಳ್ಳೇಬೇಕಲ್ವಾ. ಒಳ್ಳೆ ಪ್ಲೇಯರು ಮಿಸ್ ಮಾಡ್ಕೊಳ್ಳಿ ಅಂತ ಇರೋಕ್ಕಾಯ್ತದ? ಇಂಡಿಯಾ ಪಾಕಿಸ್ತಾನ ವಿರಾಟ್ ಇಲ್ಲ ಅಂದ್ರೆ ಹಿಂಗೆ ಜೋಶು ಅರ್ಧ ಅಗ್ರೆಷನ್ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಟೀಮ್ದು. ಅವ್ರು ಇದ್ರೇ ಅಗ್ರೆಷನ್ ಕಂಪ್ಲೀಟ್ ಆಗಿಬರೋದು. ಅವರಿಲ್ಲ ಅಂದರೆ ಅಗ್ರೆಷನ್ನೇ ಇಲ್ಲ. ಈಗ ಕ್ರಿಕೆಟ್ಗಿಂತ ಹೆಚ್ಚಾಗಿ ಗ್ರೌಂಡಲ್ಲಿ ಆನ್ ಫೀಲ್ಡಲ್ಲಿ ವಿರಾಟ್ ಅವರ ಒಂದು ಭಾವಗಳನ್ನು ಸಾಕಷ್ಟು ಎಂಜಾಯ್ ಮಾಡ್ತೀರಾ ಅಂತ? ಅದೇ ಕ್ರಿಕೆಟ್ಗೆ ಇನ್ನೊಂದು ಡೆಫಿನೇಷನ್ ಕೊಟ್ಟಿದೆ ವಿರಾಟು. ಮುಂಚೆ ಎಲ್ಲ ಕಾಮಾಗಿ ಆಡ್ತಾಯಿದ್ರು. ಅಗ್ರೆಷನ್ ತಂದಿರೋದೇ ಅವರು. ಈಗ ಅಗ್ರೆಷನಿಂದನೇ ಎಷ್ಟೊಂದು ಯಂಗ್ಸ್ಟರ್ಸ್ಗೆ ಅದು ಮೋಟಿವೇಶನ್ ಆಗ್ತಾಯಿದೆ. ಸೊ ಅವರಿದ್ರೇ ಆ ಕ್ರಿಕೆಟ್ಗೆ ಒಂದು ಮಜಾ ಇರುತ್ತೆ. ಅದು ಮೇನ್ ಪಾಕಿಸ್ತಾನ ಮೇಲೆ ಅಂದರೆ ಅವರು ಅಗ್ರೆಷನ್ನು ಪೀಕ್ ಲೆವೆಲಲ್ಲಿ ಇರುತ್ತೆ. ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡ್ತಾರೆ, ಕಾನ್ಫಿಡೆನ್ಸ್ ಇದೆ. ಸೊ ಹೇಳಿ, ಹೇಗಿದೆ ಜೋಶು? ಜೋಶ್ ಇದ್ದೇ ಇರುತ್ತೆ ಎಲ್ಲರಿಗೂ. ಲಾಸ್ಟ್ ಒಂದು ಚೇರ್ ಮಾಡ್ತೀರಾ ಎಲ್ಲರೂ ಇಂಡಿಯಾಗೆ? ಹೆಂಗೆ ಚೇರ್ ಮಾಡ್ತೀರಾ? ಎಸ್, ಇದು ಪುಟಾಣಿಗಳ ಜೋಶ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನಿದೆ ಇದನ್ನ ನೋಡೋದಕ್ಕೆ ಒಂದು ರೀತಿಯಂಥ ಹಬ್ಬ. ಎಕ್ಸಾಮ್ ಫೀವರ್ಗಿಂತ ಕ್ರಿಕೆಟ್ ಫೀವರೇ ನಮಗೆ ಹೆಚ್ಚು. ಇವತ್ತು ಭಾರತ ಗೆದ್ದೇ ಗೆಲ್ತದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೋಡಿ ಮೋಡಿ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿಯೂ ಭಾರತ ಪಾಕಿಸ್ತಾನ್ ಮ್ಯಾಚಲ್ಲಿ ಭಾರತ ಗೆದ್ದೇ ಗೆಲ್ಲಿ ಅನ್ನೋದು ಎಲ್ಲರ ಒಂದು ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.